ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ನಗರದ ಪ್ರಸಿದ್ಧ ಲಾಲ್ಬಾಗ್ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ 98ನೇ ಮಾಸಿಕ ಸಭೆ ಯಶಸ್ವಿಯಾಗಿ ಜರುಗಿದ್ದು, ನಿವೃತ್ತ ನೌಕರರ ಸಮಸ್ಯೆಗಳು ಮತ್ತು ಮುಂದಿನ ಹೋರಾಟದ ಬಗ್ಗೆ ಮಹತ್ವದ ಚರ್ಚೆಗಳು ನಡೆದಿವೆ. ಸಭೆಯಲ್ಲಿ ಮಾತನಾಡಿದ ನಾಯಕರು, ನವದೆಹಲಿಯಲ್ಲಿ ನಡೆಯಲಿರುವ ಸಿಬಿಟಿ ಸಭೆ ಹಾಗೂ ನಂತರ ನಡೆಯಲಿರುವ ಸಂಸತ್ತಿನ 2ನೇ ಹಂತದ ಬಜೆಟ್ ಅಧಿವೇಶನದ ಹಿನ್ನೆಲೆ ಈ ಅವಧಿಯೊಳಗೆ ಇಪಿಎಸ್ ನಿವೃತ್ತರ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲೇಬೇಕು ಎಂದು ಒತ್ತಾಯಿಸಿದರು. ವಿಶೇಷವಾಗಿ ಕನಿಷ್ಠ ರು. 7,500 ಪಿಂಚಣಿ ಜತೆಗೆ ಡಿಎ ಭತ್ಯೆ ಹಾಗೂ ಸಮಗ್ರ ವೈದ್ಯಕೀಯ ಸೌಲಭ್ಯಗಳನ್ನು ತಕ್ಷಣ ಜಾರಿಗೆ ತರಬೇಕು ಎಂಬುದು ಸಭೆಯ ಮುಖ್ಯ ಆಗ್ರಹವಾಗಿದೆ. ಇದಕ್ಕೆ ಸರ್ಕಾರದಿಂದ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳದಿದ್ದಲ್ಲಿ 2026ರ ಏಪ್ರಿಲ್ 2ರಿಂದ ರಾಜ್ಯಾದ್ಯಂತ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಸಭೆಯಲ್ಲಿ ಸ್ಪಷ್ಟ ಎಚ್ಚರಿಕೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗಳು, ಧರಣಿ ಹಾಗೂ ವಿವಿಧ ಹೋರಾಟ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆಯಿದೆ. ಇನ್ನೊಂದೆಡೆ ಹೆಚ್ಚುವರಿ ಪಿಂಚಣಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ಹಾಗೂ ವಿವಿಧ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ನೀಡಿರುವ ತೀರ್ಪುಗಳನ್ನು ಸಭೆಯಲ್ಲಿ ವಿವರವಾಗಿ ಪರಿಶೀಲಿಸಲಾಯಿತು. ಈ ತೀರ್ಪುಗಳನ್ನು ತಕ್ಷಣ ಅನುಷ್ಠಾನಗೊಳಿಸಲು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಪಿಂಚಣಿದಾರರು ಆಗ್ರಹಿಸಿದ್ದಾರೆ. ಫೆಬ್ರವರಿ 27, 2026ರಂದು ಪಿಎಫ್ ಕಚೇರಿ ಆವರಣದಲ್ಲಿ ಇಪಿಎಸ್ ನಿವೃತ್ತರು ನಡೆಸಿದ ಪ್ರತಿಭಟನೆ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಪ್ರಸಾರಗೊಂಡಿದ್ದು, ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಎಂಬುದನ್ನು ಸಭೆಯಲ್ಲಿ ಉಲ್ಲೇಖಿಸಲಾಯಿತು. ಹಾಗೆಯೇ ಸಂಸತ್ತಿನ 2ನೇ ಹಂತದ ಬಜೆಟ್ ಅಧಿವೇಶನದಲ್ಲಿ ರಾಜ್ಯದ ಸಂಸದರು ಇಪಿಎಸ್ ನಿವೃತ್ತರ ಪರವಾಗಿ ಧ್ವನಿ ಎತ್ತಿ ಅವರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸಂಸತ್ತಿನಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತೆ ಸಭೆ ಮನವಿ ಮಾಡಿದೆ. ಈ ಸಭೆಯನ್ನು ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ಸಂಘದ ಖಜಾಂಚಿ ಡೋಲಪ್ಪ ಅವರು ಎಲ್ಲರನ್ನೂ ಸ್ವಾಗತಿಸಿದರು. ಅಧ್ಯಕ್ಷರಾದ ನಂಜುಂಡೇಗೌಡ ಅವರು ಕಾನೂನು ಸಂಬಂಧಿತ ಅಂಶಗಳನ್ನು ವಿವರಿಸಿ ನ್ಯಾಯಾಲಯದ ತೀರ್ಪುಗಳ ಮಹತ್ವವನ್ನು ತಿಳಿಸಿದರು. ಸಂಘಟನಾ ಕಾರ್ಯದರ್ಶಿಗಳಾದ ಮನೋಹರ್ ಹಾಗೂ ನಾಗರಾಜು ಸೇರಿದಂತೆ ಅನೇಕ ಪದಾಧಿಕಾರಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇಪಿಎಸ್ ಪಿಂಚಣಿದಾರರ ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ವಿಸ್ತಾರವಾಗುತ್ತದೆ ಮತ್ತು ಸರ್ಕಾರ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಲಾಲ್ಬಾಗ್ ಮಾಸಿಕ ಸಭೆಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಹಾಗೂ ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವ್ರಿಗೂ ಸಹ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದ ಆರ್ ಮನೋಹರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಜಂಟಿ ಕಾರ್ಯದರ್ಶಿಗಳಾದ ಆರ್ ನಾಗರಾಜರವರು ಬಂದಿದ್ದಾರೆ. ಅವ್ರಿಗೂ ಸಹ ಸಂಘದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಸಂಘ ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೂ ನಮ್ಮ ಜೊತೆ ಮಾಧ್ಯಮ ಮಿತ್ರರಾಗಿ ಕೆಲಸ ಮಾಡಿದ ಶ್ರೀ ನಟರಾಜ್ರವರು ಬೆಂಗಳೂರು ನಗರ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡಿರುತ್ತಾರೆ. ಅವರಿಗೂ ಸಹ ಈ ಸಂಘದ ಪರವಾಗಿ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಸಂಘ ಅಭಿನಂದನೆಗಳನ್ನು ಸೂಚಿಸುತ್ತದೆ. ಈಗ ಸಭೆಯನ್ನುದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾವು ನಮ್ಮ ಒಂದು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ 2ನೇ ಬಜೆಟ್ ಅಧಿವೇಶನದವರೆಗೂ ಕಾಯ್ತೀವಿ. 2ನೇ ಬಜೆಟ್ ಅಧಿವೇಶನದಲ್ಲಿ ಒಂದು ವೇಳೆ ಮನ್ಸುಖ್ ಮಾಂಡವೀಯ, ನಿರ್ಮಲಾ ಸೀತಾರಾಮನ್ ಅವರೇನಾದ್ರು ಕ್ರಮ ಕೈಗೊಳ್ಳಿಲ್ಲ ಅಂತ ಅಂದ್ರೆ, ನಮ್ಮ ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಅಂತ ಅಂದ್ರೆ, ನಾವು ನಮ್ಮ ಹೋರಾಟವನ್ನ ಏಪ್ರಿಲ್ 2ನೇ ತಾರೀಕು ಕಳೆದ ನಂತರ ಶುರು ಮಾಡ್ತೀವಿ. ಯಾಕೆ ಅಂತಂದ್ರೆ ನಾವು ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದೇವೆ. 11 ವರ್ಷಗಳಿಂದ ಸತತವಾಗಿ ನಾವು ಈ ರೀತಿಯಾದ ಒಂದು ಹೋರಾಟ ಮಾಡಿ ನಮ್ಮ ಒಂದು ಇದನ್ನ ಬೇಡಿಕೆಯನ್ನು ಮಂಡಿಸಿದ್ರು ಕೂಡ ಸರ್ಕಾರ ನಿರ್ಲಕ್ಷ್ಯ ವಹಿಸಿರುವುದು ಅತ್ಯಂತ ಖಂಡನೀಯ. ಇದು ಯಾಕೆಂತಂದ್ರೆ ಸರ್ಕಾರ ಏನ್ ನಡೀತಾ ಇದೆ, ಪ್ರಜೆಗಳ ಒಂದು ಏನು ಸೌಲಭ್ಯ, ಅವರ ಒಂದು ಅಹವಾಲು ಏನಿದೆ ಅದನ್ನೆಲ್ಲ ಅವ್ರು ನೋಡಬೇಕು. 38 ಮನವಿ ಪತ್ರ ಕೊಟ್ಟಿದೀವಿ ಅಂತ ಅಂದ್ರೆ ಏನು ಇದು ಅರ್ಥ? ಇದು ಸರ್ಕಾರ ಏನ್ ಮಾಡ್ತಾ ಇದ್ದಾರೆ? ಸರ್ಕಾರ ಗೊತ್ತಿಲ್ವಾ ಇದು? ನಿವೃತ್ತರಿಗೆ ನಾವು ಕೊಡ್ತಕ್ಕಂಥ ಇದು ಏನು ಅಂತಕ್ಕಂಥದ್ದು ತಿಳುವಳಿಕೆ ಇಲ್ವ? ಅವ್ರು ಮಾತ್ರ ಬೇಕಾದ ಫೆಸಿಲಿಟೀಸ್ ತಗೋತಾರೆ. ಅವ್ರು ಪಾರ್ಲಿಮೆಂಟ್ನಲ್ಲಿ, ವಿಧಾನಸಭೆಯಲ್ಲಿ ಬಿಲ್ಲನ್ನ ಡಿಸ್ಕಷನ್ ಮಾಡಿದ್ರೆ 5 ನಿಮಿಷಕ್ಕೆ ಅದು ಹಲವಾಗ್ಬಿಡುತ್ತೆ. ಆದ್ರೆ ನಿವೃತ್ತ ನೌಕರರಿಗೆ 10 ವರ್ಷ ಆದ್ರೂ ಕೂಡ ಅವ್ರು ಏನು ಕ್ರಮ ಕೈಗೊಳ್ಳಲ್ಲ ಅಂತ ಅಂದ್ರೆ ಇದೇನಿದ್ರದ್ದು ಅರ್ಥ ಏನಿದ್ರದ್ದು? ಯಾಕೆಂತಂದ್ರೆ ನಾವು ಸಾಕಷ್ಟು ಸಂಯಮ ಮತ್ತೆ ಸೈರಣೆಯಿಂದ ಹೋಗ್ತಾ ಇದ್ದೀವಿ. ಆದ್ರೆ ಇನ್ನ ನಾವು ಕಾಯಕ್ಕೆ ತಯಾರಿಲ್ಲ. ನಮ್ಮ ಒಂದು ಶಕ್ತಿ ಬಲನ ನಾವು ಫ್ರೀಡಂ ಪಾರ್ಕ್ನಲ್ಲಿ ತೋರಿಸ್ತೀವಿ. ಯಾಕೆ ಅಂತಂದ್ರೆ ಇವತ್ತು ಯಾವುದೇ ಮಾಧ್ಯಮಗಳಲ್ಲಿ ಈಗ ಹೋರಾಟನ
ಹರಿಹರ ದಾವಣಗೆರೆಯಲ್ಲೇ ಮಾಡಿ ಅಥವಾ ಕಲ್ಕತ್ತಾದಲ್ಲಿ ಮಾಡಿ, ಪಂಜಾಬ್ನಲ್ಲಿ ಮಾಡಿ, ನೀವು ಯಾವುದೇ ರಾಜ್ಯದಲ್ಲಿ ಮಾಡಿದ್ರು ಕೂಡ ಅದು ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟುತ್ತೆ. ಇಂತಹ ಒಂದು ಮಾಧ್ಯಮ ಯುಗದಲ್ಲಿ ಯಾವುದೇ ಪ್ರತಿಭಟನೆ, ಯಾವುದೇ ಒಂದು ಸಮಾವೇಶ, ಯಾವುದೇ ಒಂದು ಈ ಕಾರ್ಯಕ್ರಮ ಇವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಆಗುವ ಮೂಲಕ ಇದು ದೆಹಲಿ ತಲುಪುತ್ತೆ. ಮತ್ತೆ ಸಂಬಂಧಪಟ್ಟವರು ಕ್ರಮ ವಹಿಸಲಿಕ್ಕೆ ಅವಕಾಶ ಇದೆ. ಇದು ಆ ದೃಷ್ಟಿಯಿಂದ ಸ್ನೇಹಿತರೆ, ನಾವು ಯಾರು ಕೂಡ ಇಂಜರಿ ಅಲ್ಲ. ಮೊನ್ನೆ ಕಳೆದ ತಿಂಗಳು ಮುನ್ಸುಖ್ ಮಾಂಡವಿಯಾ ಅವರು ಒರಿಸ್ಸಾದಲ್ಲಿ ಈ ಒಂದು ಮಜ್ದೂರ್ ಸಂಘ, ಭಾರತೀಯ ಮಜ್ದೂರ್ ಸಂಘ ಒಂದು ಮೀಟಿಂಗ್ನಲ್ಲಿ ಒಂದು ಆಶ್ವಾಸನೆ ಕೊಟ್ಟರು. ನಿಮ್ಮ ಒಂದು ಬೇಡಿಕೆ ನಮಗೆ ಅರ್ಥ ಆಗಿದೆ. ಯಾಕೆಂತಂದ್ರೆ ಭಾರತೀಯ ಮಜ್ದೂರ್ ಸಂಘ ಇಡೀ ದೇಶದಲ್ಲಿ ಅತ್ಯಂತ ಪ್ರಬಲವಾದ ಕಾರ್ಮಿಕ ಸಂಘಟನೆ. 10 ಲಕ್ಷ ಜನ ಕಾರ್ಮಿಕರನ್ನು ಹೊಂದಿರತಕ್ಕಂಥ ಒಂದು 98ನೇ ಮಾಸಿಕ ಸಭೆಯನ್ನು ಏರ್ಪಡಿಸುತ್ತೇವೆ. ಈ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದ ನಂಜುಂಡೇಗೌಡರು ಎಲ್ಲ ವಿಷಯಗಳು ಮನದಟ್ಟಾಗುವಂತೆ ಮಾಡಿರ್ತಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಹೋರಾಟ ಮಾಡಬೇಕು, ಅಷ್ಟರೊಳಗೆ ಹೋರಾಟ ಮಾಡೋದಕ್ಕೆ ಮೊದಲೇನೆ ನಮಗೆ ಒಂದು ಫಲ ಸಿಗತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ. ನಾವು 100ನೇ ಮಾಸಿಕ ಸಭೆಯನ್ನು ಮಾಡುವಷ್ಟರಲ್ಲಿ ಒಂದು ಸಂತೋಷದ ಸುದ್ದಿಯೊಂದಿಗೆ ನಾವು ಸಭೆಯನ್ನು ಮಾಡ್ತೀವಿ ಅನ್ನೋ ಭರವಸೆ ಇಟ್ಕೊಂಡು ಹೇಳ್ತಾ ಇದೆ. ಹಾಗೆ ಮುಂದಿನ ದಿನಗಳಿಗೆ ನಾವು ಮಾಡುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಲಪಡಿಸಬೇಕು ಅಂತ ಕೇಳ್ಕೊಂಡು ನಾನು 2 ಮಾತು ಮಾಡ್ತೀನಿ. ವಾಸ್ತವಾಂಶ ಮತ್ತೊಂದು ಕೋರ್ಟ್ ತೀರ್ಪು, ಇವೆರಡು ಪ್ರಮುಖ ಅಂಶಗಳು. ವಾಸ್ತವಾಂಶ ಅಂತ ಅಂದ್ರೆ ನಮ್ಮ ಮೂಲಭೂತ ಬೇಡಿಕೆ 7,500, 9,000 ಅಥವಾ ಏನು 7,500 8,000 ಈ ಒಂದು ಬೇಡಿಕೆಗಳನ್ನ ವಿವಿಧ ಸಂಘಟನೆಗಳು ಸಹ ಮಂಡಿಸಿದ್ದಾರೆ. ಅದೇ ಜೊತೆ ನಾವು ಕೂಡ ಮಂಡಿಸಿದ್ದೇವೆ. ಇದು ಮಾನವೀಯ ದೃಷ್ಟಿಯಿಂದ ನಿವೃತ್ತರ ಒಂದು ಸಂಕಷ್ಟಗಳನ್ನ ಬಗೆಹರಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಗಮನ ಹರಿಸಿ ಇದನ್ನ ಕೊಡಿ ಅಂತ ಹೇಳಿ ನಾವು ಮಾಡ್ತಕ್ಕಂಥ ಒಂದು ಮನವಿ. ಆದ್ರೆ ಎರಡನೇ ಅಂಶ ಏನು ಅಂತ ಅಂದ್ರೆ ನ್ಯಾಯಾಲಯದ ತೀರ್ಪು. ನ್ಯಾಯಾಲಯದ ತೀರ್ಪಿನ ಬಗ್ಗೆ ನಾನು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ಹೇಳಿದ್ದೇನೆ. RC ಗುಪ್ತಾ ಹಾಗೂ ಸುನೀಲ್ ಕುಮಾರ್ ಪ್ರಕರಣ, ಈ 2 ಪ್ರಕರಣಗಳು ಕೂಡ ನಮ್ಮ ಪರವಾಗಿದ್ದಾವೆ. 2014 ನಂತರ ಕೊಡಿ ಅಂತ ಹೇಳಿ ಸುನೀಲ್ ಕುಮಾರ್ ಪ್ರಕರಣದಲ್ಲಿ ಹೇಳ್ತಾರೆ. ಆದ್ರೆ ರಿಟೈರ್ ಆಗಲಿ, 14 ರಿಟೈರ್ ಆಗಲಿ, 19 25 ಇವೆಲ್ಲವನ್ನು ಕೂಡ ಪರಿಗಣಿಸಿ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆ ಈಡೇರಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಸ್ನೇಹಿತರೆ ತಾವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಈ ಒಂದು ಭಾನುವಾರದ 98ನೇ ಮಾಸಿಕ ಸಭೆಗೆ ಆಗಮಿಸಿ ಈ ಒಂದು ಸಭೆಯನ್ನ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಕಾರಣರಾಗಿದ್ದಾರೆ. ಸ್ನೇಹಿತರೆ, ಖಂಡಿತ ತಾವು ಯಾರು ಹೆದರ್ಬೇಕಾಗಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ನಾವು ನಮ್ಮ ಹೋರಾಟನ ಮುಂದುವರಿಸ್ತೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಶಕ್ತಿಯುತವಾಗಿದ್ದೇವೆ, ಪ್ರಬಲ ಸಂಘಟನೆಯಾಗಿದೆ. ನೀವೇನು ಹೆದರ್ಬೇಕಾಗಿಲ್ಲ ಸ್ನೇಹಿತರೆ. ದಯವಿಟ್ಟು ನಮ್ಮ ಮುಂದಿನ ಕಾರ್ಯಕ್ರಮ PF ಕಚೇರಿ ಆವರಣದಲ್ಲಿ ನಡೆಯುತ್ತೆ. ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ನನ್ನ ನಿವೃತ್ತ ಯುವಕರಿಗೆ ನನ್ನ ಬೆಳಗಿನ ವಂದನೆಗಳು. ಈ ಮಾತ ಒತ್ತಿ ಹೇಳ್ಬೇಕಾಗತ್ತೆ. ನಿವೃತ್ತ ಯುವಕರು ನಾವು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಸಾಹೇಬ್ರು ಹೇಳ್ತಾ ಇದ್ರು KSRTC ಸ್ಟಾಪ್ ಅಂಡ್ ವರ್ಕರ್ಸ್ ಇದಕ್ಕಿಂತ ನಿವೃತ್ತ ಸಂಘದವರು ಬಹಳ ಮುಂಚೂಣಿ ಇದ್ದಾರೆ ಅಂತ. ಸಾಹೇಬ್ ಹೇಳ್ತಾರೆ ಹೆದರ್ಬೇಡಿ ಅಂತ. ನಾವ್ ಯಾಕ್ರಿ ಹೆದ್ರೋಣ? ಯಾಕೆ ಹೆದರ್ಬೇಕು? ಬರ್ತೇನೋ ಭರವಸೆ ಮೇಲೆ ಬದುಕನ್ನ ಸಾಧಿಸ್ತಾ ಇದ್ದೀವಿ. ಬೆಟ್ಟಕ್ಕೇನ ಕಟ್ಟೋದಂತೆ ಬರ್ತೇನೆ ಹೋಗುತ್ತೆ. ನಾವಂತೂ ಬದುಕಿದೀವ, ಆರೋಗ್ಯವಾಗಿರ್ಲಿ ಅಂತ ಭಗವಂತನ ಕೇಳ್ಕೊಳ್ಳೋಣ ಅಷ್ಟೇ. ನನಗೆ ನಂಬಿಕೆ ಜಾಸ್ತಿ. ಏಪ್ರಿಲ್ ನಲ್ಲಿ ನೆಕ್ಸ್ಟ್ ಮೀಟಿಂಗ್ ಇಲ್ಲಿ ನಡೆಯೋದ್ರೊಳಗೆ ನಮ್ಮ ಖಾತೆಗೆ ಹಣ ಬಂದಿರುತ್ತೆ ಅನ್ನೋ ಬಲವಾದ ನಂಬಿಕೆ ನನಗಿದೆ. ಬಹಳಷ್ಟು 27 ಸ್ಟೇಟ್ಗಳಲ್ಲಿ 27 ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿದೆ EPS 95. ನೀವೆಲ್ಲ ನೋಡ್ತಿರ್ತೀರಿ. ಭರವಸೆ ಇಟ್ಕೋಬೇಕಷ್ಟೇ. ಎದ್ರಕ್ಕೇನಿದೆ? ಮನುಷ್ಯ ಯಾವತ್ತಿದ್ರು ಸಾಯದೆ. ಬೇಂದ್ರೆ ಹೇಳ್ತಾರೆ, ಸಾವಿಗೆ ನಾನು ಎದುರಲ್ಲ, ಸಾವು ಬಂದ ನಾನು ಇರಲ್ಲ ಅಂತ. ಎಲ್ಲ ಬಹಳ ಜನರಲ್ ಆಗಿ ಸಾಹೇಬ್ರು ಒತ್ತಿ ಹೆದರ್ಬೇಡಿ. ಯಾಕೆ ಹೆದರ್ತೀರಿ? ಕೋಟ್ಯಾಂತರ ರೂಪಾಯಿ ನುಗ್ತಾರೆ, ತೀರ್ಮಾನ ಮಾಡ್ತಾರೆ. ಸರ್ಕಾರಗಳನ್ನ ಆಯ್ಕೆ ಮಾಡಿರುವಂತ ವ್ಯಕ್ತಿಗಳು ನೀವು ಹಿಂಗಿದ್ದೀರಿ. ಈಗ ನಾವು ಆಯ್ಕೆ ಮಾಡೋದು ಯಶವಂತಪುರ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ. ಏನ್ ಮಾಡೋಣ? ಬಡ್ಕೋಣ? ನಾವು ಓಟ್ ಹಾಕಿದೀವಿ, ಪ್ರಚಾರ ಮಾಡಿದೀವಿ. ಅವರು ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು. ಅದು ನಮ್ಮ ದುರಾದೃಷ್ಟನೋ ಇಲ್ಲ, ನಮ್ಮ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಬದುಕಿದೀವಿ. ಅವಳ ದುರಾದೃಷ್ಟ ಮುಂದೆ ಸೋಲ್ಬೋದು ಅಷ್ಟೇ ಅಲ್ರಿ. ನಮ್ಮ ಅದೃಷ್ಟ ಚೆನ್ನಾಗಿರ್ತಾನೆ, ಆರೋಗ್ಯವಾಗಿದ್ದೀವಿ, ಇಲ್ಲಿ ಬಂದಿದ್ದೀವಿ. ಅವ್ರು ಏನಾಗ್ತಾರೆ ನೋಡೋಣ. ಆಮೇಲೆ ನಮ್ದು ಬೇಡಿಕೆನ ಈಡೇರಿಸ್ಬೇಕಲ್ವಾ?
ಈಗ ತೇಜಸ್ವಿ ಸೂರ್ಯ ಮನೆಗೆ 3 ಸರಿ ಸಾಹೇಬ್ರು ಹೋಗಿ ಬಂದ್ರು, ನಾವೊಂದು 4 ಸರಿ ಹೋಗಿ ಬಂದ್ರಿ. ಎಂದಾರು ಒಂದು ಧ್ವನಿ ಎತ್ತಿಯಾರೇನ್ರಿ ಪಾರ್ಲಿಮೆಂಟ್ ನಲ್ಲಿ? ಅಟ್ಲೀಸ್ಟ್ ಸಣ್ಣದಾಗಿ ಒಂದು ಏನೋ ಸಮಸ್ಯೆನ ಪರಿಹಾರ ಮಾಡಕ್ಕೆ. ಅವರು ಯುವ ಮೋರ್ಚಾ ಅಧ್ಯಕ್ಷರವರು ಇವೆಲ್ಲ ನೋಡ್ತಾ ಇದ್ದೀವಿ. ಆಗುತ್ತೆ, ನೀವೆಲ್ಲ ಭರವಸೆಯಿಂದ ಬದುಕಿ, ನಮ್ಗೆ ಪಿಂಚಣಿ ಸಿಗುತ್ತೆ, ನಾವು ಪಿಂಚಣಿ ತಿಂದೇನೆ ಮುಂದಕ್ಕೆ ನಾವು ಹೋಗೋಣ. ಧನ್ಯವಾದಗಳು. ನೀವೆಲ್ಲ